ಮೇಡಮ್ ಅವರೇನೋ ಮಾಡ್ತಾ ಇದ್ದಾಗಿದೆ. ಓ, ಟೆಂಡರ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದೆಯಾ? ಇದು ಇನ್ನೊಂದಷ್ಟು ಸುಂದರ ಕವಿಯ ಸಾಲುಗಳು. ದೇಹ, ಆತ್ಮ, ಜೀವನ, ಮರಣ, ಲೋಕ, ಆ ಲೋಕ ಎಲ್ಲದರ ಬಗ್ಗೆ ಒಂದು ಹಸಿಯಾದ ಜಿಜ್ಞಾಸೆ ಎಂದಿಗೂ ಇದ್ದೇ ಇದೆ. ಇದರಲ್ಲಿ ಮರಣವು ಕಾಡುವಷ್ಟು, ಮನ ಮುಟ್ಟಿದಷ್ಟು ಇತರೆ ಯಾವುದೂ ಮುಟ್ಟಿಲ್ಲ, ಕಾಡಿಲ್ಲ. ಕಾಣದ ಒಂದು ನಾನು, ಕಾಣದ ಈ ದೇಹದಲ್ಲೇ ಇದ್ದೇನೆ. ಆದರೂ ದೇಹವಲ್ಲ. ಇದೇ ದೇಹವನ್ನು ನಾನು ಎಂದು ವ್ಯವಹರಿಸುತ್ತಾ ಒಂದು ದಿನ ದಿಢೀರಂತ ಪುನಃ ಕಾಣದಾಗುವೆ. ಇಲ್ಲಿದ್ದಾಗಲೂ ನಾನು ನಿಜಕ್ಕೂ ನಾನು ಕಾಣುವುದಿಲ್ಲ. ಈ ಜಿಜ್ಞಾಸೆ ನನ್ನಲ್ಲಿ ಹಾಗೆಯೇ ಉಳಿದಿದೆ. ರೀ, ನಿಮಗ್ ಲೈಫಲ್ಲಿ ಸೀರಿಯಸ್ನೆಸ್ ಇಲ್ವಲ್ರಿ? ನನ್ ಕರ್ಮ ನಿಮ್ಮನ್ ಕಟ್ಕೊಂಡು. ಏನ್ ಮಾತಾಡ್ತಿದ್ಯಾ? ಸೀರಿಯಸ್ನೆಸ್ ಇರೋದಕ್ಕೆ ಅಲ್ವೇನೆ ನಾ ಇದನ್ನ ತುಂಬಾ ಸೀರಿಯಸ್ ಆಗಿ ಓದ್ತಾ ಇದ್ದೀನಿ. ಕೆಲವರು ಬರವಣಿಗೆ ಅಂದ್ರೆ ಜೀವನಕ್ಕೆ ಬೇಕಾದ ಪಾಯಿಂಟ್ಸ್ ಇರುತ್ತೆ ಕಣೆ. ರೀ, ಟೆಂಡರ್ ಬಗ್ಗೆ ಯೋಚನೆ ಮಾಡ್ರಿ. ಮಾಡೋಣ ಇರೇ. ಇಲ್ಲಿ ಸ್ವಲ್ಪ ಸಾಲದ ಇಷ್ಟೇ ಓದ್ಬಿಡ್ತೀನಿ, ಕೇಳಿಸ್ಕೊ. ಸರಿ, ನೀವ್ ಓದ್ತಾ ಇರಿ. ನಾನ್ ಒಂದ್ ನಿಮಿಷ ಬಂದೆ. ಎಲ್ಲಿಗೆ? ಬರ್ತೀನ್ರಿ. ನೀವು ಜೋರಾಗಿ ಓದ್ತಾ ಇರಿ, ನನಗೆ ಕೇಳಿಸ್ಬೇಕು. ಸರಿನಾ? ಓದ್ತಾ ಇರಿ. ಸರಿ ಸರಿ. ಹಾಗೆ ಬರ್ತಾ ಒಂದ್ ಲೋಟ ಕಾಫಿ, ಸ್ವಲ್ಪ ಚಕ್ಲಿ ತಗೊಂಬಾ. ಓದ್ಬೇಕಾರೆ ಚೆನ್ನಾಗಿರುತ್ತೆ. ನನ್ನ ನೆರಳೇ ಆದರೂ ನೆರಳಲ್ಲಿ ಬಿಸಿಲಿನಿಂದ ನನ್ನೀ ದೇಹಕ್ಕೆ ನೆರಳಾಗಬಹುದು. ಈ ದೇಹವು ಒಂದು ಸುಂದರ ಪಂಜರ ಎಂದು ಆ ದೇಹಕ್ಕೆ ತಡವಾಗಿ ಅರಿವಾಗಿತ್ತು.